ಪಾಪ ಇವಾಗ ಎಷ್ಟು ಜನಕ್ಕೆ ಆಕ್ಸಿಡೆಂಟ್ ಆಗಿದೆ ಅಂತಂದರೆ ಒಂದು 5-6 ತಿಂಗಳಲ್ಲಿ ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಸ್ಪಾಟ್ ಔಟ್ ಆಗಿದ್ದಾರೆ. ಬಂಡಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಇದು ನಿಮ್ಮ ವ್ಯಾಪ್ತಿಗೆ ಒಳಪಟ್ಟಿದ್ದು. ಇದರ ಅಂಡರ್ಟೇಕ್ ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿದಾರಲ್ಲ, ಇವರು ಕಾರ್ಮಿಕರು ಅಂತ ಕನ್ಸಿಡರ್ ಮಾಡಿದಾರ ಅನ್ನೋದು ಒಂದು ಮೊದಲನೇ ಬೇಸಿಕ್ ಪ್ರಶ್ನೆ. ಇವ್ರನ್ನ ಕಾರ್ಮಿಕರು ಅಂತ ಮಾಡಿದ್ಮೇಲೆ ಅವ್ರು ಕೊಡುವಂತ ಸವಲತ್ತುಗಳನ್ನ ಕೊಡ್ತಾ ಇದಾರ. ಇದು ಕಾರ್ಮಿಕ ಇಲಾಖೆಯಿಂದ ಅದನ್ನ ಸೂಪರ್ವೈಸ್ ಮಾಡ್ತಾ ಇದೆಯಾ? ಒಂದ್ ವೇಳೆ ಇವರು ಕಾರ್ಮಿಕರು ಅಂತ ಹೇಳಿದ್ರೆ ವೇತನದ ರಿಜಿಸ್ಟರ್ ಅಥವಾ ESI EPF ಡಿಡಕ್ಷನ್ ನಲ್ಲಿ ಅಮೌಂಟ್ ಅವ್ರಿಗೆ ತಲುಪ್ತಿದೆಯಾ? ಇಲ್ಲ ಈ ಕಾರ್ಖಾನೆಯಲ್ಲಿ ಲೇಬರ್ ವೆಲ್ಫೇರ್ ಫಂಡ್ ಅಥವಾ ಇತರ ಲೇಬರ್ ಆಕ್ಟಿವಿಟೀಸ್ ವಿಚಾರಗಳು ಕಾರ್ಮಿಕ ಇಲಾಖೆಯಿಂದ ಮಾನಿಟರಿಂಗ್ ಆಗಿದೆಯಾ? ಇವೆಲ್ಲಾ ವಿಚಾರವಾಗಿ ನಿಮ್ಮಿಂದ ದೃಢೀಕೃತವಾದ ಮಾಹಿತಿಯನ್ನ ಪಡೆಯೋದು ಒಂದು ವಿಚಾರ. ಮತ್ತೆ ಇವ್ರಿಗೆ ಈ ರೀತಿ ವೇತನ ಕೊಡದೇನೆ ಇವ್ರನ್ನ ಕಾರ್ಮಿಕರು ಅಂತ ಹೇಳಿ ಒಂದು ಯಾವ್ದೋ ರೀತಿ ಒಂದು ಅಗ್ರಿಮೆಂಟ್ಗೆ ಇಲ್ಲಿಗಲ್ ಅಗ್ರಿಮೆಂಟ್ ಮಾಡಿಸ್ಕೊಂಡೋ ಅಥವಾ ಯಾವ್ದಾದ್ರು ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರ್ ಅಂತ ಮಾಡ್ಕೊಂಡಿದಾರ? ಇವೆಲ್ಲಾ ವಿಚಾರಗಳನ್ನ ತಿಳಿಸ್ಕೋಸ್ಕರ ನಾವು ಕಾರ್ಮಿಕ ಇಲಾಖೆ ಮುಂದೆ ಬಂದಿದ್ದೀವಿ. ಕಂಪನಿ ಇದು ಅಂಡರ್ಟೇಕ್ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಮಿಕರ ಕಾನೂನಿನ ಕೆಳಗಡೆ ಬರುವಂತಹ ಒಂದು ಕಂಪನಿ. ಅಂದ್ರೆ ಕಾರ್ಮಿಕರಿಗೆ ಭದ್ರತೆ ಒದಗಿಸಬೇಕು, ಕಾರ್ಮಿಕರ ವೆಲ್ಫೇರ್ನ ಕಾಯಬೇಕು, ಅಂದ್ರೆ ಕಲ್ಯಾಣವನ್ನು ಕಾಯಬೇಕು ಅನ್ನೋ ಆ ಕಾಯ್ದೆಗಳ ಅಡಿಯಲ್ಲಿ ಅವ್ರಿಗೆ ಏನೇನು ಸವಲತ್ತು ಬೇಕು ಅದನ್ನು ಕೊಡಬೇಕು. ಬಂಧುಗಳೇ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೈಸೂರು ಜಿಲ್ಲಾ ಸಮಿತಿಯಿಂದ ಸ್ವಿಗ್ಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರಿಗೆ 700ರಿಂದ 800 ಜನ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರ್ಮಿಕರಿಗೆ ಅನ್ಯಾಯ ಆಗ್ತಿರೋ ವಿಚಾರ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೈಸೂರು ಜಿಲ್ಲಾ ಸಮಿತಿಗೆ ಅವರು ಕಂಪ್ಲೇಂಟ್ ಎಲ್ಲ ನೀಡಿದ್ರು. ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಸಮಿತಿಯಿಂದ ಇಂದು KRS ಪಕ್ಷದ ತಂಡ ಮತ್ತು ಸ್ವಿಗ್ಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರು ಇಲ್ಲಿನ ಕಾರ್ಮಿಕ ಇಲಾಖೆಯ ಕಮಿಷನರ್ ಅವರನ್ನ ಭೇಟಿ ಮಾಡಿ ಕಾನೂನು ರೀತಿಯಲ್ಲಿ ಸ್ವಿಗ್ಗಿ ಸಂಸ್ಥೆಯ ಕಾರ್ಮಿಕರಿಗೆ ಏನೇನು ಸವಲತ್ತುಗಳು ಸಿಗಬೇಕು ಆ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ಅವರಿಗೆ ನ್ಯಾಯ ಸಿಗಲಿ ಅನ್ನೋ ಕಾರಣದಿಂದ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ KRS ಪಕ್ಷದ ಕಾರ್ಯಕರ್ತರು ಇವತ್ತು ಬಂದಿದ್ದೇವೆ. ಬನ್ನಿ, 3ನೇ ಮಹಡಿನಲ್ಲಿ ಕಾರ್ಮಿಕ ಇಲಾಖೆಯ ಕಮಿಷನರ್ ಅವರ ಕಚೇರಿ ಇದೆ. ಬನ್ನಿ ಹೋಗಿ ನೋಡ್ಕೊ ಬರೋಣ. ಇದು ಸಾರ್ವಜನಿಕರ ಕಚೇರಿ. ಇದು ಬಂದು ರೆಸ್ಪಾನ್ಸ್ ಮಾಡ್ಬೇಕು. ಬೆಳಗ್ಗೆ ಇಂಟಿಮೇಟ್ ಮಾಡಿದೀವಿ ನಾವು. ಇಲ್ಲಾಂದ್ರೆ ಕಚೇರಿ ಬೀಗ ಹಾಕೊಳ್ಳಿ. ವಿಡಿಯೋ ಮಾಡ್ಕೋಬಹುದು. ನಾಗೇಶ್ ಸುಲ್ತಾನ ಇಷ್ಟೊತ್ತಾಗ ಬಂದಿದೆ. ಇವತ್ತು 3 ದಿವಸ ರಜೆ ಇದೆ. ಇವತ್ತೇನ್ರಿ ಮಾಡ್ತಾರೆ ಅವರು? 3 ದಿವಸ ರಜೆ ಇದ್ರೆ ಸರ್ಕಾರ ರಜಾ. ಈಗ ನಾವು ಆಯುಕ್ತರನ್ನ ಮೀಟ್ ಮಾಡಿ ಕೆಲವೊಂದು ನಮ್ಮ ಸ್ವಿಗ್ಗಿ ಕಾರ್ಮಿಕರ ಹೋರಾಟದ ಬಗ್ಗೆ ಮತ್ತೆ ಅವರ ಬೇಡಿಕೆಗಳ ಬಗ್ಗೆ ನಾವು ಮಾತಾಡೋದಿತ್ತು. ಯಾಕೆಂತ ಹೇಳಿದ್ರೆ ಆಲ್ರೆಡಿ ಇವರು ಸ್ವಿಗ್ಗಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿಗೆ ಹೋಗಿ ಮಾತಾಡಿದ್ರು. ಅವರು ನಮ್ಗೆ ಇದಕ್ಕೂ ಸಂಬಂಧ ಇಲ್ಲದ ರೀತಿ ವರ್ತನೆ ಮಾಡಿದ್ರು. ಆ ದೃಷ್ಟಿಕೋನದಿಂದ ಇವತ್ತು KRS ಪಕ್ಷದ ಒಂದು ಇವ್ರ ಜೊತೆ ಬಂದು ಇಲ್ಲಿ ಬಂದಿದ್ದಾರೆ. ಮಾಹಿತಿ ಇಷ್ಟೇ ನಮಗೆ ಬೇಕಾಗಿರೋದು. ಬಂಡಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಇದು ನಿಮ್ಮ ವ್ಯಾಪ್ತಿಗೆ ಒಳಪಟ್ಟಿದ್ದು. ಇದರ ಅಂಡರ್ಟೇಕ್ ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿದಾರಲ್ಲ, ಇವರು ಕಾರ್ಮಿಕರು ಅಂತ ಕನ್ಸಿಡರ್ ಮಾಡಿದಾರ ಅನ್ನೋದು ಒಂದು ಮೊದಲನೇ ಬೇಸಿಕ್ ಪ್ರಶ್ನೆ. ಇವ್ರನ್ನ ಕಾರ್ಮಿಕರು ಅಂತ ಮಾಡಿದ್ಮೇಲೆ ಅವ್ರು ಕೊಡುವಂತ ಸವಲತ್ತುಗಳನ್ನ ಕೊಡ್ತಾ ಇದಾರ. ಇದು ಕಾರ್ಮಿಕ ಇಲಾಖೆಯಿಂದ ಅದನ್ನ ಸೂಪರ್ವೈಸ್ ಮಾಡ್ತಾ ಇದೆಯಾ? ಒಂದ್ ವೇಳೆ ಇವರು ಕಾರ್ಮಿಕರು ಅಂತ ಹೇಳಿದ್ರೆ ವೇತನದ ರಿಜಿಸ್ಟರ್ ಅಥವಾ ESI EPF ಡಿಡಕ್ಷನ್ ನಲ್ಲಿ ಅಮೌಂಟ್ ಅವ್ರಿಗೆ ತಲುಪ್ತಿದೆಯಾ? ಇಲ್ಲ ಈ ಕಾರ್ಖಾನೆಯಲ್ಲಿ ಲೇಬರ್ ವೆಲ್ಫೇರ್ ಫಂಡ್ ಅಥವಾ ಇತರ ಲೇಬರ್ ಆಕ್ಟಿವಿಟೀಸ್ ವಿಚಾರಗಳು ಕಾರ್ಮಿಕ ಇಲಾಖೆಯಿಂದ ಮಾನಿಟರಿಂಗ್ ಆಗಿದೆಯಾ? ಇವೆಲ್ಲಾ ವಿಚಾರವಾಗಿ ನಿಮ್ಮಿಂದ ದೃಢೀಕೃತವಾದ ಮಾಹಿತಿಯನ್ನ ಪಡೆಯೋದು ಒಂದು ವಿಚಾರ. ಮತ್ತೆ ಇವ್ರಿಗೆ ಈ ರೀತಿ ವೇತನ ಕೊಡದೇನೆ ಇವ್ರನ್ನ ಕಾರ್ಮಿಕರು ಅಂತ ಹೇಳಿ ಒಂದು ಯಾವ್ದೋ ರೀತಿ ಒಂದು ಅಗ್ರಿಮೆಂಟ್ಗೆ ಇಲ್ಲಿಗಲ್ ಅಗ್ರಿಮೆಂಟ್ ಮಾಡಿಸ್ಕೊಂಡೋ ಅಥವಾ ಯಾವ್ದಾದ್ರು ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರ್ ಅಂತ ಮಾಡ್ಕೊಂಡಿದಾರ? ಇವೆಲ್ಲಾ ವಿಚಾರಗಳನ್ನ ತಿಳಿಸ್ಕೋಸ್ಕರ ನಾವು ಕಾರ್ಮಿಕ ಇಲಾಖೆ ಮುಂದೆ ಬಂದಿದ್ದೀವಿ. ಬಂದ ನಂತರ ಒಂದು ಹೋರಾಟದ ವಿಚಾರ ಇಷ್ಟೇ. ಕಾರ್ಮಿಕರಾದಂತಹ ಸವಲತ್ತುಗಳು ಅವ್ರಿಗೆ ತಲುಪ್ತಾ ಇಲ್ಲ. ಅವ್ರು ಕೊಡಬೇಕಾದಂತಹ ಕಾನೂನು ಬದ್ಧವಾದಂತಹ ಬೇಡಿಕೆಗಳನ್ನು ಕೂಡ ಆ ಸಂಸ್ಥೆ ಈಡೇರಿಸ್ತಾ ಇಲ್ಲ. ಆದ್ರಿಂದ ಆ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಮೆಮೊರಂಡಮ್ ಇರುವಂತಹ ಮಾಲೀಕರನ್ನ ಕರೆಸಿ ಮಧ್ಯಸ್ಥಿಕವಾಗಿ ಮಾತನಾಡಿಸ್ಬೇಕು ಅಥವಾ ಈ ವಿಚಾರವನ್ನ ಅವ್ರಿಗೆ ತಿಳಿಸಿ ಅವ್ರಿಗೆ ಒಂದು ನೋಟಿಸ್ ಅಥವಾ ಮತ್ತೊಂದು ಕೊಟ್ಟು ಅವರಿಂದ ನಿಮ್ಮ ಇಲಾಖೆಗೆ ಕರೆಸಿ ಇಲ್ಲಿನ ಸ್ವಿಗ್ಗಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರುವಂತಹ ನಾಯಕರನ್ನ ಅಥವಾ ಅಲ್ಲಿರುವಂತಹ ಎಲ್ಲ ಕಾರ್ಮಿಕರನ್ನ ಕರೆಸಿ ಅವರ ಗೊಂದಲಗಳೇನು, ಅವ್ರಿಗೆ ಆಗ್ತಾ ಇರೋ ಅನ್ಯಾಯ ಏನು ಅನ್ನೋ ವಿಚಾರವನ್ನ ತಾವು ತಮ್ಮ ಇಲಾಖೆಯವರು ಬಗೆಹರಿಸಬೇಕು ಅಂತೇಳಿ ನಾವು ನಿಮ್ಮ ಮುಂದೆ ಬಂದಿದ್ದೀವಿ.
ಇಷ್ಟು ಈ ವಿಚಾರವಾಗಿದೆ. ಇನ್ನೇನಾದ್ರೂ ಹೇಳೋದಿದೆಯಪ್ಪ ಕಾರ್ಮಿಕರ ಬಗ್ಗೆ ಈ ವಿಚಾರ? ಮತ್ತೆ ಇದನ್ನು ಹೊರತಾಗಿ ಅವ್ರೇನಾದ್ರು ಕಾರ್ಮಿಕರೇ ಅಲ್ಲ ಅನ್ನೋ ತರ ಇದ್ದಾದ್ರೆ ಅದರಲ್ಲಿ ಕಾನೂನಿನ ಅವಶ್ಯಕತೆಗಳ ಬಗ್ಗೆ ಆತನಿಗೆ ತಿಳಿಸ್ಕೊಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಅವ್ರ ಕಾರ್ಮಿಕರ ಅಂತ ತಿಳ್ಕೊಂಡು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಅಂತ ತಿಳ್ಕೊಂಡು ಮತ್ತೆ ಕಣ್ಣಿಗೆ ಮಣ್ಣೆಚ್ಚೋ ತಂತ್ರಗಳನ್ನ ಮಾಡುವಂತದ್ದು ಮತ್ತೊಂದು ಏನಾದ್ರು ಬಂದಿದ್ರೆ ಕಾನೂನು ಹೋರಾಟದಲ್ಲಿ ಏನೇನು ಸವಲತ್ತುಗಳಿದೆ ಆ ವಿಚಾರ ಬಗ್ಗೆ ಆತನಿಗೆ ತಿಳಿ ಹೇಳಿಸಿ ಇವರ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ವಿಚಾರದಲ್ಲಿ ನಾವು ಬಂದಿದ್ದೀವಿ. ಇವರು ಸುಂದರ್ ಪ್ರೇಮ್ ಕುಮಾರ್ ಅಂತೇಳಿ ಕರ್ನಾಟಕ ರಾಷ್ಟ್ರೀಯ ಸಮಿತಿಯ ಅಧ್ಯಕ್ಷರು ಮತ್ತೆ ಈ ಸುಗ್ಗಿ ಕಾರ್ಮಿಕರು. ಈ ವಿಚಾರವಾಗಿ ಅವರು ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಲಾಂಚ್ ಕೊಟ್ಟಿದ್ದಾರೆ. ಈಗ ಅವರ ಬೇಡಿಕೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ಕಾರ್ಮಿಕರ ತಿಳಿಸಿ, ಆಯುಕ್ತರಿಗೆ ತಿಳಿಸಿ ಈ ವಿಚಾರವಾಗಿ ಲಿಖಿತವಾಗಿ ನಮಗೆ ಮಾಹಿತಿಯನ್ನು ಕೊಡಬೇಕು. ಲಿಖಿತವಾಗಿ ಇಂಥ ದಿನ ಬಂದು ಸಭೆಯನ್ನ ಕರೀತಿದ್ದೀವಿ ಅಂತ ಹೇಳ್ಬೇಕು. ಆ ಸಮಯದಲ್ಲಿ ಕರೆಸಿ ಇವರ ಬೇಡಿಕೆಗಳನ್ನ ಈಡೇರಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಗೆ ಮನವಿ ಪತ್ರವನ್ನು ಕಾರ್ಮಿಕರ ಹಿತರಕ್ಷಣೆಯಲ್ಲಿ ಒಂದು ಕಾನೂನು ಅನುಮತಿರೋ ಪ್ರಕಾರ ನಾವು 785 ಐಡಿಗಳು ರನ್ನಲ್ಲಿದೆ. ಈಗ ತುಂಬಾ 200 ಐಡಿಗಳು ಮತ್ತೆ ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ಹೆಚ್ಚು ಕಮ್ಮಿ ಇದು 1000 ಜನಗಳ ಇಲ್ಲಿ ಕೆಲಸ ಮಾಡ್ತಾರೆ ಸ್ವಿಗ್ಗಿ ನಮ್ಮ ಅವರು ನಮ್ಗೆ ಕೊಟ್ಟಿದ್ದಾರೆ ಡೆಲಿವರಿ ಪಾರ್ಟ್ನರ್ಸ್ ಅಂತಾನೆ ಇರುತ್ತೆ. ಈಗ ಅವ್ರು ಏನಂತಾರೆ ಈ ಹಿತರಕ್ಷಣೆ ಅವ್ರನ್ನ ಕಾಪಾಡ್ತಿಲ್ಲ. ಈಗ ನೀವು ಕಾರ್ಮಿಕ ಇಲಾಖೆಗೆ ನಾವು ಬಂದಿದ್ದೀವಿ ಸರ್, ನಾವೆಲ್ಲ ಕಾರ್ಮಿಕರು, ಏನಕ್ಕೆ ನಾವು ಮನೆ ಮಾಡಲೇಬೇಕಿಲ್ಲ. ಈಗ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕಿಲ್ಲ. ದಯವಿಟ್ಟು ಇದು ಅದ್ರಿಗೆ ಖಂಡಿತವಾಗಿ ಏನೇನಿದೆ ಮಾಹಿತಿ ಅವ್ರಿಗೆ ತಿಳಿಸಿ ಅವ್ರನ್ನ ಸ್ವಲ್ಪ ಬ್ರೀಫ್ ಆಗಾರ ಒಂದು ಮೀಟಿಂಗ್ ಕೂಡ ಮಾಡಲ್ಲ. ನಮ್ಗಂತೂ ಕೆಲವೇ ದಿನಗಳಲ್ಲಿ ಇನ್ನೆರಡು ದಿನದಲ್ಲಿ ಇದನ್ನ ಮಾಡಿಸ್ಕೊಡಿ, ಇನ್ನೆರಡೇ ದಿನದಲ್ಲಿ ನಮ್ಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಇವಾಗ ಅವರು ಕೆಲಸ ಮಾಡೋದಕ್ಕೂ ಹೋಗಕ್ಕಾಗ್ತಿಲ್ಲ, ಬ್ಲಾಕ್ ಮಾಡೋಂಥದ್ದು, ಇಲ್ಲಿ ಕಾರ್ಮಿಕರಲ್ಲಿ ಒತ್ತಡ ತಂದು ಇವ್ರಿಗೆ ಬ್ಲಾಕ್ ಮೇಲ್ ತಂದು ಮಾಡಿ ಆಮಿಷಗಳನ್ನ ಒಡ್ಡಿ ಕೆಲವೊಂದು ಕಾರ್ಮಿಕರ ಒಗ್ಗಟ್ಟನ್ನ ಒಡೆದು ಮತ್ತೆ ಯಾರೋ ಕೆಲ್ಸಕ್ಕೆ ಬರಬೇಕು ಅಂತೇಳಿ ಇವ್ರಿಗೆ ಜೀವ ಬೆದರಿಕೆಯನ್ನು ಒಡ್ಡುವಂತ ಕೆಲಸಗಳು ಆಗ್ತಾ ಇದೆ. ಆ ವಿಚಾರದ ಕೂಡ ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಈ ವಿಚಾರದಲ್ಲಿ ಇದೆಲ್ಲ ಒಗ್ಗಟ್ಟು 12 ದಿನ ಮುಂದೆ ತಳೆದ್ರೆ ಇವರೆಲ್ಲಾ ಕಾರ್ಮಿಕರನ್ನ ಒಗ್ಗಟ್ಟನ್ನ ಹೊಡೆದಾಕ್ಬಿಟ್ಟು ಏನೋ ನಾವು ಸಾಧಿಸ್ಬೇಕು ಅನ್ನೋದು ಇದನ್ನ ಇದ್ರೆ ಅದನ್ನ ಅವ್ರು ಬಿಡಬೇಕು ಅನ್ನೋ ವಿಚಾರ ಕೂಡ ತಾವು ಅಧಿಕೃತವಾಗಿ ತಿಳಿಸ್ಬೇಕು ಅಂತ ಹೇಳ್ತಿದ್ದೀವಿ. ಅದಕ್ಕೆ NOC ಸೈನ್ ಹಾಕಿಸ್ಕೊಂಡು ಅದನ್ನ ಕೊಡಿ. ಆಯಿತು. ಈಗ ನೀವೇನು ಮನವಿ ಪತ್ರ ಕೊಟ್ಟಿದ್ರೆ ನಮ್ಮ ಮೇಲಾಧಿಕಾರಿಗಳ ಸಹಾಯಕ ಕಾರ್ಮಿಕರ ಗಮನಕ್ಕೆ ತರ್ತೇನೆ. 2 ದಿವಸ ನೀವು ಟೈಮ್ ಕೊಟ್ಟಿದ್ರಿ. 2 ದಿವಸದಲ್ಲಿ ಒಂದು ತಂದ್ಬಿಟ್ಟು ಕನ್ಸಲ್ಟೇಷನ್ ಮಾತಾಡ್ಬಿಟ್ಟು ನೀವು ಈಗ ಅದೇ ಇವ್ರು ಹೇಳಿದ್ರೆ ಒಂದು ಕನ್ಸಲ್ಟೇಷನ್ ಥರ ಮಾಡಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಕಂಪ್ನಿಯವ್ರಿಗೆ ಕರೆಸ್ಬಿಟ್ಟು ಅದು ALC ಅವರ ಹಂತದಲ್ಲಿ ಒಂದು ಕನ್ಸಲ್ಟೇಷನ್ ಮಾಡುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ. ಆ ಕನ್ಸಲ್ಟೇಷನ್ ಟೈಮಲ್ಲಿ ನೀವು ಒಂದು ಪಟ್ಟಿ ಮಾಡ್ಕೊಂಡ್ಬಂದ್ರೆ ಏನೇನು ವಿವಿಧ ದೂರುಗಳಿದ್ದಾವೆ ಆ ದೂರನ್ನು ಒಂದು ಮುಕ್ತವಾಗಿ ಚರ್ಚೆ ಮಾಡಿಬಿಟ್ಟು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ನಾನು ಹೇಳಿದ್ದೇನೆ ಆಲ್ರೆಡಿ. ನಿಮ್ಮ ಮೌಖಿಕವಾದಂಥ ವಿಚಾರದಲ್ಲಿ ನಾವು ನಂಬಿಕೆ ಇಟ್ಟಿರ್ತೀವಿ. ತದನಂತರ ಮುಂದೆ ಬೇರೆ ಯಾವುದೇ ರೀತಿ ಅನಗತ್ಯ ಕಾರಣಗಳನ್ನ ಹೇಳಿ ಮುಂದೆ ಹಾಕುವಂಥದ್ದು ಅಥವಾ ಮಾಲೀಕರ ಒತ್ತಡಕ್ಕೆ ಮಣಿಯುವಂಥದ್ದು ನೀವುಗಳು ಮಾಡಬಾರ್ದು. ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಮಾಲೀಕರು ಹಿಂದೆಯಿಂದನೂ ಕೂಡ ಇದೇ ಅಸ್ತ್ರವನ್ನು ಉಪಯೋಗಿಸ್ಕೊಂಡು ಬಂದಿರೋಂಥದ್ದು, ಒಡೆದ ಆಳುವ ನೀತಿಯನ್ನು ಮಾಡುವಂಥದ್ದು, ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕಿ ಮತ್ತೊಂದು ಆಮಿಷಗಳು ಒಡ್ಡು ಅಥವಾ ಬೇರೆ ರೀತಿಯನ್ನು ತರ್ಕೊಳ್ಳುವಂಥ ಪ್ರಯತ್ನಗಳನ್ನ ಮಾಲೀಕರು ಮಾಡಬಹುದು ಅನ್ನೋ ಒಂದು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ನಿಮ್ಮೇಲೆ ಆ ಥರ ಆರೋಪಗಳು ಮಾಡ್ತಾ ಇಲ್ಲ. ಆದ್ರೂ ಕೂಡ ಮಾಡುವಂಥ ಪ್ರಯತ್ನಗಳು ಮಾಡಿದ್ರೆ ಅವ್ರಿಗೆ ಬುದ್ಧಿ ಹೇಳಬೇಕು, ಕಾನೂನು ರೀತಿ ವಿಚಾರಗಳು ಹೇಳಬೇಕು. ಅನಂತರವಾಗಿ ಇದಕ್ಕೂ ಕೂಡ ತಾವುಗಳು ಕೂಡ ಬರದೇನೆ ಇದು ಮಾಡಿದಾಗ ನಿಮ್ಮ ಕಾರ್ಮಿಕ ಕಚೇರಿಯಲ್ಲಿ ಅನಾವಶ್ಯಕವಾಗಿ ಮಾಡದೇ ಇರುವಂತ ವಿಚಾರನ ಅಗತ್ಯತೆವಾಗಿ ನಾವು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತೆ ಅಂತ ಹೇಳಿ ಇನ್ನೇನಾದ್ರೂ ಎಕ್ಸ್ಟ್ರಾ ಆದಂತ ಇಲ್ಲ. ನಾವು ಸೇರಿಸಿರೋ ವಿಚಾರಕ್ಕೆ ಮತ್ತೆ ಮಾತಾಡೋದು ಬೇಡ. ಮತ್ತೇನಾದ್ರೂ ಗಮನ ತರುವಂತದ್ದು ಇದೆಯಾ? ಈಗ 2 ದಿನ ಅವ್ರಿಗೆ ಸಮಯಾವಕಾಶ ಕೊಟ್ಟಿದ್ದೀವಿ. ಇದು ಅಷ್ಟೇ ಅಲ್ಲ, ನಿಮ್ಮ ಕಾರ್ಮಿಕರ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದರೂ ಬೇರೆ ಯಾವುದೇ ವಿಷಯ ಫ್ಯಾಕ್ಟ್ರಿಯಲ್ಲಿ ಕಡಿಮೆ ಸಂಬಳ ಕೊಡ್ತಿದ್ರೆ, ಸಂಬಳ ಕೊಡದೇ ಇದ್ರೆ, ಗ್ರಾಚ್ಯುಟಿ ಕೊಡದೇ ಇದ್ರೆ, ಇವು ಏನೇನು ಇದ್ರೆ ದಯವಿಟ್ಟು ನಮ್ಗೆ ಗಮನಿಸ್ತಾರೆ ಮಾಡಿ. ಅದೇ ರೀತಿ ನಾವು ಕಾರ್ಮಿಕರ ಆಯುಕ್ತರ ಕಚೇರಿ ಬಂದಿದ್ದ ಅವರ ಅಧಿಕಾರಿಗಳಿಗೆ ನಮ್ಮ ಅಹವಾಲನ್ನ ಕೊಟ್ಟಿದ್ದೇವೆ. 2 ದಿನ ಸಮಯಾವಕಾಶ ತಗೊಂಡಿದ್ದಾರೆ. ಆ ಮ್ಯಾನೇಜ್ಮೆಂಟ್ ಕರೆಸಿ ಸುಗ್ಗಿ ಕಾರ್ಮಿಕರು ಮತ್ತೆ ನಮ್ಮ KRS ಪಕ್ಷದ ಕಾರ್ಮಿಕರ ಮಧ್ಯದಲ್ಲಿ ಈ ವಿಚಾರವನ್ನ ಬಗೆಹರಿಸ್ಕೊಡ್ತೀವಿ ಅಂತ ವಿಚಾರ ಹೇಳಿದ್ದಾರೆ. ಅವ್ರದ್ದು ಸಂಬಳ ಅಷ್ಟೇ ಆಯ್ತಾ? ಅವ್ರ ಸಂಬಳ ಇನ್ನೊಂದು ರೇಂಜ್ ಆಯ್ತಾ ಅಂತ ಲಕ್ಷಾಂತರ ರೂಪಾಯಿ ಹೋಯ್ತೈತೆ. ನಮ್ಮನೆ ಹಾಳಾಯ್ತೈತೆ ಅವ್ರಿಗೆ. ನಾವು ದುಡಿಯೋದು ಹೆಂಗೆ ಅಂದ್ರೆ ಹಗಲು ರಾತ್ರಿ ಎಣ್ಣೆಗಿಲ್ಲ. ಬೆಳಗ್ಗೆ 8 ಗಂಟೆಗೆ ಗೊತ್ತು ಅಂತಂದ್ರೆ ರಾತ್ರಿ
ರಾತ್ರಿ 12 ಗಂಟೆವರೆಗೂ ಹೊಡಿತಾನೆ ಇರ್ತೀವಿ. 12 ಗಂಟೆ 3 ಗಂಟೆ ಬೆಳಗಾನ ಹೊಡೆಯೋರು ಇದ್ದಾರೆ ಸುಮಾರು ಜನ ನಮ್ಮಲ್ಲಿ. ಬೆಳಗಾನ ಹೊಡಿತಾರೆ, ನಮ್ಮಲ್ಲಿ ಮಳೆ ಬರ್ತಿದ್ರು, ಹುಡುಕ್ ಬರ್ತಿದ್ರು. ಆಮೇಲೆ ಹಳ್ಳ ಆಯಿತು, ಮಳೆ ಬಂದ್ಬಿಟ್ರೆ ನಮಗೆ ಗೊತ್ತೇ ಇರಕ್ಕಿಲ್ಲ ಹಳ್ಳ. ಇನ್ನು ಸುಮಾರು ಜನ ಲೈಟ್ಗಳೇ ಇರಕ್ಕಿಲ್ಲ. ಅದೇ ಲೈಟಲ್ಲಿ ಒಂದು ಏನಾದ್ರು ಒಂದು ಬೆಳಕು ಬತ್ತು ಅಂತಂದ್ರೂ ನಮಗೆ ಭಯ ಆಯ್ತದೆ. ಒಂದೇನಾದ್ರು ಅಲ್ಲಿ ಇದು ಗಾಳಿ ಏನಾದ್ರು ಸ್ವಲ್ಪ ಹಿಂಗೆ ಮೇಲಕ್ಕೆ ಎದ್ದಳ್ತು ಹೋಯ್ತಾ ಹೋಗ್ತದೆ, ಅಷ್ಟನ್ನು ಮೆಚ್ಚುತ್ತೀವಿ. ಅಂಥ ರೋಗ ಸಿಗ್ತದೆ. ಇವರು ನಮಗೆ ಯಾವುದೇ ಥರದೂ ಇವರು ಲೀಗಲಾಗಿ ಏನೂ ಮಾಡೋಕ್ಕಿಲ್ಲ. ಇವರು ಯಾರೋ ನಮ್ಮ ಸುಗ್ಗಿ ಕಂಪ್ನಿಯವರು ಲೀಗಲಾಗಿ ಏನೂ ಇಲ್ಲ. ಉಂಡೇನೋ ತಿಂಡೇನೋ ಮನೆಯಾಗ ಹೋಗೋ ಅಷ್ಟೇ. ನಾವು ಇಲ್ಲಿ ಏನಾದ್ರು ಕೇಳೋಕೆ ಹೋಗ್ತಂದ್ರೆ ಏನು ಅದಕ್ಕೆ ರೆಸ್ಪಾನ್ಸೇ ಅನ್ನೋದೇ ಇಲ್ಲವೇ ಇಲ್ಲ. ಆಮೇಲೆ ನಾವು ಫಸ್ಟ್ ಆಫ್ ಆಲ್ ಏನು ಅಂತಂದರೆ ನಮಗೆ ಯಾವುದೇ ಥರದ್ದು ಅವರು ಇದೇ ಮಾಡ್ಕೊಂಡಿಲ್ಲ. ನಾವು ಕಾರ್ಮಿಕರು ಅಂತ ಅವರು ಗುರ್ತೇ ಮಾಡ್ಕೊತಿಲ್ಲ. ಅವರು ಕಾರ್ಮಿಕರು ಅಂತ ನಮಗೆ ಕಾರ್ಮಿಕರು ಅಂತ ಮೊದಲು ಕೊಡಿಯೋರು. ನಾವು ಅದೇ ಕೇಳ್ತಾ ಇರೋದು. ನಾವು KRS ಪಕ್ಷದವರು ಅಂತ ನಾವು ಕೇಳ್ತಾ ಇರೋದು. ನಮಗೆ ಕಾರ್ಮಿಕರಾಗಿ ನಮಗೆ ಗುರುತಿಸಿ, ನಮಗೆ ಕಾರ್ಮಿಕರಿಗೆ ಗುರುತಿಸಿದ್ರೆ ESI ಕೊಡಬೇಕು, PF ಕೊಡಬೇಕು ನಮಗೆ. ಆಮೇಲೆ ESIಯಿಂದ ನಮ್ಗೆ ಏನೇನು ಬೆನಿಫಿಟ್ ಸಿಗ್ತದೆ ಎಲ್ಲ ಸಿಗ್ತದೆ. ಇಲ್ಲಿ ನಮಗೆ ಯಾವ ಟೈಮಲ್ಲಿ ಆಕ್ಸಿಡೆಂಟ್ ಆಯಿತು ಇಲ್ಲೇ ನೋಡಿದ್ವಿ. ಇವಾಗ ಆಕ್ಸಿಡೆಂಟ್ ಆಯಿತು, ಯಾವ ಟೈಮಲ್ಲಿ ಏನು ಆಕ್ಸಿಡೆಂಟ್ ಅಂತ ಗೊತ್ತಿಲ್ಲ. ಅದರಿಂದ ನಮಗೆ ESI ಇದ್ರೆ ತುಂಬಾ ಒಳ್ಳೇದು. ಇಲ್ಲ ಸರ್, ಏನೂ ಇಲ್ಲ. ESI ಇಲ್ಲ, PF ಇಲ್ಲ ಸರ್, ಏನೂ ಇಲ್ಲ. ನಾವು ಅದಕ್ಕೋಸ್ಕರ ನಾವು KRS ಪಕ್ಷದವ್ರಿಗೆ ನಾವು ಹ್ಞೂ ಸರ್ ಅದನ್ನು ಏನು ಅಂತಂದ್ರೆ ಇವಾಗ ನಮಗೆ ಇಷ್ಟು ಟೈಮಿಂಗ್ಸ್ ಅಂತ ಕೊಡ್ತಾರೆ. ಇವಾಗ ಈಗ ಬರ್ತಾ ಟ್ರಾಫಿಕ್ ಆಗೋಯ್ತು. ಟ್ರಾಫಿಕ್ ಆದರೆ ನಮಗೆ ಪೆನಾಲ್ಟಿ ಕೊಡ್ತಾರೆ. ಪೆನಾಲ್ಟಿ ಅಂತ ಹೆಂಗೆ ಅಂತಂದರೆ ಅಮೌಂಟ್ ಖರ್ಚಾಗಕ್ಕಿಲ್ಲ. ನಮಗೆ ನಾವು ಗೋಲ್ಡಲ್ಲಿ ಇರ್ತೀವಿ, ಸಿಲ್ವರ್ ತಂದುಬಿಡ್ತಾರೆ. ಸಿಲ್ವರ್ ತಂದರೆ ನಮಗೆ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಇಲ್ಲ. ಸಿಲ್ವರ್ ತಂದರೆ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಬರೋಕ್ಕಿಲ್ಲ. ನಾವು ಗೋಲ್ಡಲ್ಲೇ ಇರಬೇಕು. ಆ ಗೋಲ್ಡಲ್ಲಿ ಇರಬೇಕು ಅಂತ ನಾವು ಆರ್ಡರ್ಗಳು ಫಾಸ್ಟಾಗಿ ಹೊಡಿತೀವಿ. ಫಾಸ್ಟ್ ಅಂದರೆ ನಾವು ಟ್ರಾಫಿಕ್ ನೋಡ್ಕೊತೀವಿ. ನೋಡ್ಕೊಂಡು ಇನ್ನೊಂದು ಎಷ್ಟು ಸ್ಪೀಡ್ ಆಗೋ ಟೈಮ್ನ ಆಕ್ಸಿಡೆಂಟ್ ನೀವು ಹೇಳ್ತಿರ್ಬೇಕು ಮನೆಯವರು. ಅದೇ ಸರ್ ಹೇಳ್ತೀವಿ. ನಾವು ಅದೇ ಕೇಳ್ತಾ ಇರೋದು. ನಮಗೆ ಸಿಲ್ವರಲ್ಲಿ ಇದ್ರೂ ನಮಗೆ ಫ್ಯಾಮಿಲಿಗೆ ಇದಾಗಬೇಕು. ಆಮೇಲೆ ಪಾಪ ಇವಾಗ ಎಷ್ಟು ಜನಕ್ಕೆ ಆಕ್ಸಿಡೆಂಟ್ ಆಗಿದೆ ಅಂತಂದರೆ ಒಂದು 5-6 ತಿಂಗಳಲ್ಲಿ ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಸ್ಪಾಟ್ ಔಟ್ ಆಗಿದ್ದಾರೆ. ಆಮೇಲೆ ಇನ್ನೂ 3 ಜನಕ್ಕೆ ಆಕ್ಸಿಡೆಂಟ್ ಆಗಿದೆ. ಎಲ್ಲ 3 ಜನಕ್ಕೂ ಕಾಲು ರಾಡ್ ಹಾಕಿದ್ದಾರೆ. 3 ಜನಕ್ಕೆ ಒಬ್ಬರಿಗೆ ಭುಜ ರಾಡ್ ಹಾಕಿದ್ದಾರೆ, ಮುದ್ದೋಗಿ ಭುಜದ ರಾಡ್ ಹಾಕಿದ್ದಾರೆ. ಆಮೇಲೆ ಅಭಿಯನ್ನೋಗಿ ಕಾಲು ರಾಡ್ ಹಾಕಿದ್ದಾರೆ. ಇನ್ನೊಬ್ರಿಗೂ ಕಾಲು ರಾಡ್ ಹಾಕಿದ್ದಾರೆ. ಹೆಸರು ಬರ್ತಿದ್ದೀನಿ. ನನ್ನ ಹೆಸರು ಶಾಂತಕುಮಾರ್ ಅಂತ ಸರ್. ನಾನು ಬೇರೆ ಕಡೆ ಇದ್ದೆ, ಇಲ್ಲಿ ಬಂದು ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಾವು ಅಲ್ಲೇನೋ ಅಂತ ಅಂದ್ಕೊಂಡಿದ್ದು, ಇಲ್ಲೂ ಅವ್ರ ಅಣ್ಣ ತಂದಿರಿದ್ರು. ಇಲ್ಲಿ ಕಾರ್ಮಿಕರಿಗೆ ಅನುಕೂಲತೆ ಇವರು ಮಾಡೋಕ್ಕಿಲ್ಲ. ನಾವು ಕಾರ್ಮಿಕರು ಅನ್ನೋದವ್ರಿಗೆ ಇವಾಗ ನಾವೆಲ್ಲ ಬಿಟ್ಕೊಡ್ತೀವಿ. ಲಾಭ ಮಾಡ್ತಾರೆ ಕುಂತ್ಕೊಂಡು. ಹ್ಞೂ ಸರ್, ಅಲ್ಲೆಲ್ಲ AC ರೂಮಲ್ಲಿ ಕೂತ್ಕೊತಾರೆ ಸರ್. ನಾವು ಬಿಸಿಲಲ್ಲಿ ಕೂತ್ಕೊತೀವಿ. ಅವ್ರು AC ರೂಮಲ್ಲಿ ಕೂತ್ಕೊಂಡು ಅವರು ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ ಸರ್. ಅವರು ನಮ್ಮ ಹೆಸರು ಹೇಳ್ಕೊಂಡು ದಿನಕ್ಕೆ 500 ಜನ 400 ಜನ ಲಾಗಿನ್ ಆಗ್ತೀವಿ ಸರ್. ಲಾಗಿನ್ ಆಗಿಬಿಟ್ಟೆ ಅವ್ರಿಗೆ ಎಷ್ಟು ಲಾಭ ಆಯ್ತು ಅಂತಂದ್ರೆ ನಮಗೆ ಗೊತ್ತಿಲ್ಲ. ಅದು ಲಾಭ 30% ಅವ್ರು ತೊಗೊತಾರೆ. ಇವಾಗ 100 ರೂಪಾಯಿ ವ್ಯಾಪಾರ ಮಾಡಿದ್ರೆ 30% ತೊಗೋತಾರೆ. ನಮಗೆ ಕೊಡೋದು 20 ರೂಪಾಯಿ. ಅದೇನೇ 20 ರೂಪಾಯಿಗೆ ಅವರು 1000 ರೂಪಾಯಿಂದ ಇದು ಮಾಡಿದ್ರು ಎಷ್ಟಾಯ್ತು ಸರ್? 1000 ರೂಪಾಯಿಗೆ 300 ರೂಪಾಯಿ ಆಯಿತು. ಹಂಗೆಲ್ಲ ಮಾಡ್ಕೊಂಡು ಅವರು ಲಾಭ ಮಾಡ್ತಿರ್ತಾರೆ. ನಮಗೆ ಕೊಡೋದು 20. ಥ್ಯಾಂಕ್ ಯು, ಧನ್ಯವಾದ. ಏನೀಗ ಸ್ವಿಗ್ಗಿ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅಂಡರ್ಟೇಕ್ ಇದು ಲಿಮಿಟೆಡ್ ಕಂಪನಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಇದು ಅಂಡರ್ಟೇಕ್ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಮಿಕರ ಕಾನೂನಿನ ಕೆಳಗಡೆ ಬರುವಂತಹ ಒಂದು ಕಂಪನಿ. ಅಂದರೆ ಕಾರ್ಮಿಕರಿಗೆ ಭದ್ರತೆ ಒದಗಿಸಬೇಕು, ಕಾರ್ಮಿಕರ ವೆಲ್ಫೇರ್ನ ಕಾಯಬೇಕು, ಅಂದರೆ ಕಲ್ಯಾಣವನ್ನು ಕಾಯಬೇಕು ಅನ್ನೋ ಆ ಕಾಯ್ದೆಗಳ ಅಡಿಯಲ್ಲಿ ಅವ್ರಿಗೆ ಏನೇನು ಸವಲತ್ತು ಬೇಕು ಅದನ್ನು ಕೊಡಬೇಕು. ಅವರ ಬೇಸಿಕ್ ನೀಡ್ಸ್ ಏನಿದೆ ಕಾನೂನು ಪ್ರಕಾರವಾಗಿ ಅದನ್ನು ಕೊಡಲಿ ಅನ್ನೋ ಹೋರಾಟನ ಸ್ವಿಗ್ಗಿ ಕಂಪ್ನಿಯವರು, ಸ್ವಿಗ್ಗಿ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮೈಸೂರು KRS ಪಕ್ಷದ ಏನು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸುಂದರ್ ಪ್ರೇಮ್ ಕುಮಾರ್ ಮತ್ತು ಪದಾಧಿಕಾರಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿ ಇವತ್ತು ಕಾರ್ಮಿಕರ ಆಯುಕ್ತರ ಕಚೇರಿಗೆ ಬಂದು ಇವತ್ತು ಅಲ್ಲೊಂದು ಹೋರಾಟನ ಹಮ್ಮಿಕೊಂಡಿದೆ. ವಿಚಾರ ಇಷ್ಟೇ, ಕಾರ್ಮಿಕರ ಅಲ್ವೋ ಅನ್ನೋದನ್ನ ಆ ಕಾರ್ಮಿಕ ಇಲಾಖೆ ದೃಢೀಕರಿಸಬೇಕು. ಪ್ರೈವೇಟ್ ಲಿಮಿಟೆಡ್ ಅಂದಾಗ ಒಂದು ಅಪಾಯಿಂಟ್ಮೆಂಟ್ ತಗೊಂಡಾಗ ಆತನಿಗೆ ಕೊಡಬೇಕಾದಂಥ ಬೇಸಿಕ್ ನೀಡ್ಸು ESI, EPF, ಲೇಬರ್ ವೆಲ್ಫೇರ್ ಫಂಡು ಮತ್ತು ಮಿನಿಮಮ್ ವೇಜಸ್ಸು ಅಥವಾ ಯಾವ ರೀತಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೆ, ಇಲ್ಲಾಂದರೆ ಅವ್ರು ಕಾಂಟ್ರಾಕ್ಟ್ ಲೇಬರ್ ಆಕ್ಟ್ ಕೆಳಗಡೆ ಏನಾದ್ರು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ರೆ ಕಾಂಟ್ರಾಕ್ಟ್ ಲೇಬರ್ ಅಂಡರ್ಟೇಕಲ್ಲಿ ಕೊಡಬೇಕು. ಮತ್ತು ಲೀವ್ ವಿತ್ ವೇಜಸ್ ಏನಾದ್ರು ಕೊಡ್ತಾ ಇದ್ದಾರಾ, ಮತ್ತು ಅವ್ರಿಗೆ ಆದಂತಹ OD ವಿಚಾರದಲ್ಲಿ ಯಾವ ರೀತಿ ಕೊಡ್ತಿದ್ದಾರೆ, ಇದನ್ನೆಲ್ಲ ದೃಢೀಕರಿಸಬೇಕಾಗಿರೋದು ಕಾರ್ಮಿಕ ಇಲಾಖೆ. ಮತ್ತೊಂದು ಫಾರ್ಮ್ 22 ಪ್ರಕಾರ ಅವ್ರಿಗೆ ವೇಜಸ್ ರಿಜಿಸ್ಟರ್ ಥರ ಇವರು ಆನ್ಲೈನಲ್ಲಿ ವೇಜಸ್ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಕೊಡಬೇಕಾದ ವೇತನವನ್ನು ಸರಿಯಾದ ಸಮಯಕ್ಕೆ ಕಾರ್ಮಿಕರ ಕಾನೂನು ಅಡಿಯಲ್ಲಿ ಬರುವಂತೆ ಆ ತಿಂಗಳ 5ನೇ ತಾರೀಕು ಒಳಗಡೆ ಕೊಡ್ತಾ ಇದ್ದಾರೆ. ಮತ್ತು ಆತನ ಅಟೆಂಡೆನ್ಸ್ ಏನು, ಈ ರೀತಿಯ ಎಲ್ಲ ದಾಖಲೆಯನ್ನು
ಕಾರ್ಮಿಕರ ಆಯುಕ್ತರು ಮತ್ತು ಕಾರ್ಮಿಕರ ಕಚೇರಿಯ ಸಿಬ್ಬಂದಿಗಳು ಅದನ್ನ ಮಾನಿಟರಿಂಗ್ ಮಾಡ್ತಾ ಇದ್ದಾರಾ? ಈ ಮ್ಯಾನೇಜ್ಮೆಂಟ್ ಯಾವುದು? ಇಲ್ಲ ಬೋಗಸ್ ಮಾಡ್ತಾ ಈ ಕಾರ್ಮಿಕರನ್ನ ಯಾವುದೋ ರೀತಿ ಹಿಟ್ ಅಂಡ್ ರನ್ ತರ ಸೇರಿಸ್ಕೊಳ್ಳೋದು, ಬೇಕಾದ ಕಳಿಸುವಂತ ಕಾರ್ಯಕ್ರಮಗಳನ್ನ ಇವರು ಮಾಡ್ತಾ ಇದ್ದಾರಾ? ಇಷ್ಟೊಂದು ವಿಚಾರಗಳನ್ನ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಧ್ವನಿ ಎತ್ತಬೇಕು ಅಂತೇಳಿ ಸುಗ್ಗಿ ಕಾರ್ಮಿಕರ ಒಂದು ಒತ್ತಾಯಿಸಿದ ಮೇಲೆ ಅವರು ಕೊಟ್ಟಿರುವಂತಹ ನಮಗೆ ಕಂಪ್ಲೇಂಟ್ ಮೇಲೆ ಇವತ್ತು ಕಾರ್ಮಿಕ ಆಯುಕ್ತರ ಕಚೇರಿಗೆ ಬಂದಿದೆ. ಓಕೆ ಸರ್, ಅವ್ರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡ್ತೀರಾ? ಇವತ್ತು ನ್ಯಾಯ ಕೊಡಿಸಬೇಕು ಅನ್ನೋ ಪ್ರಯತ್ನಕ್ಕೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿಯ ಮೈಸೂರು ಜಿಲ್ಲಾ ಸಮಿತಿ ಬಂದಿದೆ. ಅದು ಎಲ್ಲ ವಿಚಾರವನ್ನು ಹಾಕೊಂಡಿದೆ. ಇವತ್ತು ಕಾರ್ಮಿಕರ ಆಯುಕ್ತರನ್ನ ಕಚೇರಿಗೂ ಬಂದಿದ್ವಿ. ಅವ್ರನ್ನ ಮೀಟ್ ಮಾಡಿ ಇವರು ಇರುವಂತಹ ವಿಚಾರಗಳನ್ನ ಧ್ವನಿ ಎತ್ತಿ ಆ ಕಡೆಗೆ ನ್ಯಾಯ ಕೊಡಿಸೋ ಅನ್ನೋ ನಿಟ್ಟಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಜಿಲ್ಲಾ ಸಮಿತಿ ಮಾಡ್ತಿದೆ ಅಂತ ಹೇಳಿ.